ನಮಸ್ಕಾರ. ನಾನು ಸುರೇಶ್ ಮೂನ ಅಂತ. ಕಳೆದ ಒಂದು 40 ವರ್ಷಗಳಿಂದ ಬೆಂಗಳೂರಿನ ಇತಿಹಾಸದ ಅಧ್ಯಯನ ಮಾಡಿಕೊಂಡು ಅಂಕಣಗಳನ್ನು ಬರಿತಾ ಬರ್ತಾ ಇದ್ದೇನೆ. ನನ್ನ ಮೂಲ ಉದ್ದೇಶ ಈ ಬೆಂಗಳೂರಿನ ಇತಿಹಾಸವನ್ನು ಅತ್ಯಂತ ಜನಸಾಮಾನ್ಯರಿಗೆ ತಲುಪಿಸೋದು ಈ ಅಧ್ಯಯನ ಉದ್ದೇಶ. ನಾನು ಕಾಲೇಜು ದಿನಗಳಿಂದಲೇ ಸ್ವಾಮಿ ವಿವೇಕಾನಂದರಿಂದ ಪ್ರಭಾವಿತನಾದವನು. ಅವರ ಒಂದು ಆದರ್ಶ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇನೆ. ಅದೇನು ಅಂದರೆ ಅವರ ಒಂದು ಸಂದೇಶದ ತಾತ್ಪರ್ಯ ಇದು: ಯಾರು ತನ್ನ ಪೂರ್ವಜರ ಹಿರಿಮೆ, ಗರಿಮೆ, ಪರಾಕ್ರಮ ಇವುಗಳನ್ನು ಪ್ರತಿಯೊಬ್ಬರ ಮನೆಯ ಬಾಗಿಲಿಗೆ ತಲುಪಿಸಲು ಪ್ರಯತ್ನಿಸುತ್ತಾನೋ ಅವನು ಸಮಾಜದ ನಿಜವಾದ ಹಿತಚಿಂತಕ ಅಂತ. ಆದ್ದರಿಂದ ನಾವು ನಾವು ಸ್ವಲ್ಪ ಹಿರಿಯರು ಅಂತ ಅನ್ಕೋತೀವೋ, ನಮ್ಮ ಆದ್ಯ ಕರ್ತವ್ಯ ಏನಪ್ಪ ಅಂದರೆ ನಮ್ಮ ನೆಲ, ನಮ್ಮ ಜನ, ನಮ್ಮ ನುಡಿ, ನಮ್ಮ ಮನೆ ಇವುಗಳ ಹಿನ್ನೆಲೆ, ಅದರ ಸಂಸ್ಕೃತಿ, ಅದರ ಪರಂಪರೆ, ಅದರ ಇತಿಹಾಸ ಇವೆಲ್ಲವನ್ನು ನಾವು ದಾಖಲೆ ಮಾಡಿ ಮುಂದಿನ ಜನರೇಷನ್ಗೆ ಇಟ್ಟು ಹೋಗ್ಬೇಕಾಗಿರ್ತಕ್ಕಂಥದ್ದು. ಇದನ್ನು ಕೇವಲ ಇತಿಹಾಸ ತಜ್ಞರೇ ಮಾಡಬೇಕು ಅಂತೇನಿಲ್ಲ. ಪ್ರತಿಯೊಬ್ಬ ಮನೆಯ ಹಿರಿಯನು ಒಬ್ಬ ಇತಿಹಾಸ ತಜ್ಞನಾಗಿ ಮಾಡಬೇಕಾದಂಥ ಕರ್ತವ್ಯ ಇದು. ಈ ಹಿನ್ನೆಲೆಯಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ಈ ಯೋಜನೆಗೆ ನೆಲ ನುಡಿ ಯೋಜನೆ ಅಂತ ನಾವು ಹೆಸರಿಡ್ತಾ ಇದ್ದೀವಿ. ಇಲ್ಲಿ ನೆಲ ಅಂದರೆ ಮೊದಲಿಗೆ ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥ ಒಂದು ಹಳ್ಳಿ ಅಥವಾ ಒಂದು ಪ್ರದೇಶ, ಅದನ್ನು ತೆಗೆದುಕೊಂಡು ಅದರ ಹೆಸರು, ಅದರ ಹಿನ್ನೆಲೆ, ಅದರ ಮೂಲ, ಅದರ ಸಂಸ್ಕೃತಿ, ಅದರ ಇತಿಹಾಸ ಇವೆಲ್ಲವನ್ನು ತಿಳ್ಕೊಳ್ಳೋದು. ಎರಡನೇದಾಗಿ ಆ ಪ್ರದೇಶದಲ್ಲಿರ್ತಕ್ಕಂಥ ದೇವಸ್ಥಾನಗಳಾಗಿರ್ಬೋದು, ಮಂದಿರಗಳಾಗಿರ್ಬೋದು, ಅಥವಾ ಹಳೆಯ ಪುರಾತನ ಕಟ್ಟಡಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಇವೆಲ್ಲದರ ಇತಿಹಾಸವನ್ನು ನಾವು ದಾಖಲೆ ಮಾಡಿಕೊಳ್ಬೇಕು. ಇದರ ಒಂದು ಉಪಯೋಗ ಏನು ಅಂದರೆ, ಈ ರೀತಿ ಮಾಡೋದ್ರಿಂದ ಇವೆಲ್ಲವನ್ನು ನಾವು ಪರಿಷ್ಕರಣೆ ಮಾಡಿ, ಇದಕ್ಕೆ ನಾವು ಕಾಲೇಜು ವಿದ್ಯಾರ್ಥಿಗಳನ್ನು, ಹೈಸ್ಕೂಲ್ ವಿದ್ಯಾರ್ಥಿಗಳನ್ನು ಬಳಸ್ಕೊಂಡು ಅವ್ರಿಗೆ ಸ್ವಲ್ಪ ತರಬೇತಿ ಕೊಟ್ಟು ಆ ಪ್ರದೇಶದ ಹಿರಿಯರ ಬಳಿಗೆ ಕಳಿಸಿ ಅವರ ಸಂದರ್ಶನಗಳನ್ನು ಮಾಡಿ ಅವರಿಂದ ವಿಷಯವನ್ನು ಸಂಗ್ರಹ ಮಾಡ್ಕೊಂಡು ಬಂದ ಮೇಲೆ ನಾವು ಹಿರಿಯರು ಕೂತ್ಕೊಂಡು ಅದನ್ನು ಪರಿಷ್ಕರಣೆ ಮಾಡಿ ಅದನ್ನು ಒಂದು ಸ್ಟ್ಯಾಂಡರ್ಡೈಸ್ ಮಾಡಿಕೊಂಡಾಗ ಅದನ್ನು ಆ ಯಾವ ಪ್ರದೇಶ ಇದೆಯೋ ಆ ಪ್ರದೇಶದ ಹೆಬ್ಬಾಗಿಲಿರುತ್ತಲ್ಲ ಅಲ್ಲಿ ಒಂದು ಬೋರ್ಡಿನ ಮೇಲೆ ಇದನ್ನು ಬರೆಸಿ ಹಾಕಿದಾಗ ನಮ್ಮ ಒಂದು ಕರ್ತವ್ಯ ಮುಗಿಯುತ್ತೆ. ಯಾಕೆಂದರೆ ಆ ಊರಿನ ಜನರು ಹೋಗ್ತಾ ಬರ್ತಾ ಆ ಬೋರ್ಡನ್ನು ನೋಡಿದಾಗ ಇಷ್ಟೆಲ್ಲ ಇತಿಹಾಸ ನಮ್ಮ ಪ್ರದೇಶಕ್ಕಿದೆ, ನಮ್ಮನೆ ಪಕ್ಕದಲ್ಲೇ ಇಷ್ಟೊಂದು ದೊಡ್ಡ ಹಿನ್ನೆಲೆ ನಂಗೆ ಗೊತ್ತಿರಲಿಲ್ಲ ಅಂದ್ಬಿಟ್ಟು ಭಾಳ ಸಂತೋಷ ಪಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರಿಗೆ ತಮ್ಮ ಊರು, ತಮ್ಮ ನೆಲ, ತಮ್ಮ ನುಡಿ ಇವುಗಳ ಬಗ್ಗೆ ಹೆಮ್ಮೆ ಮೂಡುತ್ತೆ. ಈ ಹೆಮ್ಮೆ ಮೂಡ್ತಕ್ಕಂಥ ಕೆಲಸ ಆದಾಗ ನಾವು ಯಾರನ್ನ ಬೇಕಾದರೂ ಬರೀ ನಮ್ಮ ಊರಿನ ರಕ್ಷಣೆಗಲ್ಲ, ದೇಶದ ರಕ್ಷಣೆಗೂ ಸಹ ಪ್ರೇರೇಪಣೆ ಮಾಡ್ಬೋದು. ಇದು ನೆಲದ ವಿಷಯ ಆಯಿತು. ಇನ್ನು ನುಡಿ, ನಾನು ಹೇಳಿದ್ನಲ್ಲ, ನುಡಿಯ ವಿಷಯ ತೆಗೆದುಕೊಂಡಾಗ ನಮ್ಮಲ್ಲಿ ಹೇಗೆ ನೆಲದ ಸಂಸ್ಕೃತಿ ಅದ್ಭುತವಾಗಿದೆಯೋ, ಸನಾತನ ಸಂಸ್ಕೃತಿ ಬಹಳ ವಿಶಾಲವಾಗಿದೆಯೋ, ಹಾಗೆ ನಮ್ಮ ನುಡಿ ಅಂದರೆ ಪರಂಪರೆ ಇದೆಯಲ್ಲ ಅಷ್ಟೇ ವಿಶಾಲವಾದದ್ದು ಮತ್ತು ಅಷ್ಟೇ ಅದ್ಭುತವಾದಂಥದ್ದು. ಇದು ಬೇರೆ ಬೇರೆ ರೂಪದಲ್ಲಿ ಕಂಡುಬರುತ್ತೆ. ಒಂದು ಸಂಪ್ರದಾಯದ ಹಾಡುಗಳಲ್ಲಿರ್ಬೋದು, ಜಾನಪದ ಕಥೆಗಳಲ್ಲಿರ್ಬೋದು, ಅಥವಾ ಹಿರಿಯರ ಜೀವನ ಚರಿತ್ರೆಗಳಲ್ಲಿರ್ಬೋದು, ಅಥವಾ ನಡೆನುಡಿಗಳಲ್ಲಿರ್ಬೋದು. ಇವೆಲ್ಲವೂ ಸಹ ನಮಗೆ ಹಿರಿಯರು ಯಾವ ರೀತಿ ಬದುಕಬೇಕು, ಯಾವ ರೀತಿಯಲ್ಲಿ ನಮ್ಮ ಪರಂಪರೆಯನ್ನು ರಕ್ಷಣೆ ಮಾಡಬೇಕು ಅಂತ ಒಂದು ಮಾರ್ಗದರ್ಶನವನ್ನು ಮಾಡಿಕೊಟ್ಟಿರ್ತಾರೆ. ಆದರೆ ಬಹುತೇಕ ನಾವುಗಳು ನಮ್ಮ ಜೊತೆ ಆ ಹಿರಿಯರಿದ್ದಾಗ ನಾವು ಅವ್ರನ್ನ ಮಾತಾಡಿಸ್ದೆ ಅಥವಾ ಅವರಿಂದ ಈ ವಿಷಯಗಳನ್ನ ತಗೊಳ್ದೆ ನಾವೇನು ಮಾಡಿರ್ತೀವಿ, ತಪ್ಪು ಮಾಡಿಬಿಟ್ಟಿರ್ತೀವಿ. ಈಗಲಾದರೂ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಅಂಥ ಹಿರಿಯರನ್ನು, ಅಂಥ ಪುಸ್ತಕಗಳನ್ನು, ಅಂಥ ಕೃತಿಗಳನ್ನು, ಶಾಸನಗಳನ್ನು ಇವುಗಳನ್ನೆಲ್ಲವನ್ನು ಸಂಗ್ರಹ ಮಾಡಿ ಅಧ್ಯಯನ ಮಾಡಿ ಆ ಪರಂಪರೆ ಎಷ್ಟು ಉತ್ಕೃಷ್ಟವಾಗಿದೆ ಅನ್ನೋದನ್ನು ದಾಖಲೀಕರಣ ಮಾಡಿಟ್ಟಾಗ ನಾವು ನಮ್ಮ ನುಡಿಯ ಹಿನ್ನೆಲೆ ಏನು ಅನ್ನೋದನ್ನು ನಮ್ಮ ಮುಂದಿನ ಜನರೇಷನ್ಗೆ ಕೊಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನೆಲ ಮತ್ತು ನುಡಿ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಪ್ರಾರಂಭದಲ್ಲಿ ಕೆಲವು ನಮ್ಮ ಹಿರಿಯ ಸ್ನೇಹಿತರುಗಳ ಒಟ್ಟಿಗೆ ಸೇರ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ನಾವೆಲ್ಲರೂ
60 ದಾಟಿದಂಥವರೇನೆ, ಎಲ್ಲ ವಯೋವೃದ್ಧರುಗಳೇ ವಯಸ್ಸಿನ ದೃಷ್ಟಿಯಿಂದ ತಗೊಂಡ್ರೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಹುರುಪು ಉತ್ಸಾಹ ಇದೆಯಲ್ಲ, ಅದು ಎಲ್ಲ ಯಂಗ್ಸ್ಟರ್ಸ್ ಥರದಲ್ಲೇ ಇದೆ. ಆದ್ರೂ ನಾವು ಯಂಗ್ಸ್ಟರ್ಸ್ನ ಇದಕ್ಕೆ ಇನ್ವಾಲ್ವ್ ಮಾಡಿಕೊಂಡು ಈ ಪ್ರಾಜೆಕ್ಟನ್ನು ಮಾಡೋದಕ್ಕೆ ಹೊರಟಿದ್ದೀವಿ. ಇದಕ್ಕೆ ನಿಮ್ಮ ಕೈಯಾರ ರೀತಿಯಲ್ಲಿ, ಅಂದರೆ ನೀವು ನಿಮಗೆ ಗೊತ್ತಿರ್ತಕ್ಕಂಥ ಇತಿಹಾಸ, ನಿಮ್ಮ ಮನೆಯಲ್ಲಿ ಏನಾದ್ರು ಶಾಸನ ಇದ್ದರೆ, ನಿಮ್ಮ ಮನೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಕೃತಿ ಇದ್ದರೆ, ವಿಗ್ರಹ ಇದ್ದರೆ, ತಾಳೆಗರಿ ಇದ್ದರೆ, ಪಾತ್ರೆ ಇದ್ದರೆ, ಪಡಗ ಇದ್ದರೆ, ಯಾವುದನ್ನಾದರೂ ನಮಗೆ ವಿಡಿಯೋ ಮಾಡೋಕ್ಕೆ ತೋರಿಸ್ಕೊಟ್ರೆ ಸಾಕು. ನೀವು ಅದನ್ನು ನಮಗೆ ಕೊಡಬೇಕಾಗಿಲ್ಲ. ನಾವು ಅದನ್ನು ದಾಖಲೆ ಮಾಡಿ ಇಟ್ಕೊಂಡು ಆ ದಾಖಲೆಯನ್ನು ಡಿಜಿಟಲೈಸ್ ಮಾಡಿ ಅದನ್ನು ನಾವು ಸೋಷಿಯಲ್ ಮೀಡಿಯಾಗೆ ಬಿಟ್ಟಾಗ ಲಕ್ಷಾಂತರ ಜನ ಅವ್ರಿಗೆ ಇದ್ರ ಬಗ್ಗೆ ಅರಿವು ಮೂಡೋಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಊರಿನವ್ರು ಎಲ್ಲೋ ಅಮೆರಿಕದಲ್ಲಿರ್ಬೋದು, ಚೈನಾದಲ್ಲಿರ್ಬೋದು, ಅವನಿಗೆ ತನ್ನ ಊರಿನ ಹಿನ್ನೆಲೆ ಈ ರೀತಿ ತಿಳಿದಾಗ ಖಂಡಿತವಾಗ್ಲೂ ಅವನು ಆರ್ಥಿಕವಾಗಿಯೂ ಹೆಲ್ಪ್ ಮಾಡೋಕ್ಕೆ ಮುಂದಕ್ಕೆ ಬರ್ಬೋದು. ಸೊ ಇವೆಲ್ಲ ಉದ್ದೇಶಗಳನ್ನ ಇಟ್ಕೊಂಡು ನಾವು ನೆಲ ಮತ್ತು ನುಡಿ ಈ ಯೋಜನೆಯನ್ನು ಮಾಡ್ತಾ ಇದ್ದೇವೆ. ದೇವರು ನಮ್ಮ ಈ ಯೋಜನೆ ಯಶಸ್ವಿಯಾಗಿ ನೆರವೇರಲಿ ಮತ್ತು ಇದು ಹೆಚ್ಚಿನ ಪ್ರಮಾಣದಲ್ಲಿ ಜನಸಾಮಾನ್ಯರನ್ನು, ಅದನ್ನು ಗ್ರಾಸ್ ರೂಟ್ ಲೆವೆಲ್ ಅಂತ ಹೇಳ್ತೀವಿ, ಅತ್ಯಂತ ಕೆಳಮಟ್ಟದಲ್ಲಿರ್ತಕ್ಕಂಥ, ಅಂದರೆ ನಾನು ಹೇಳ್ತಾ ಇರೋದು ಅತ್ಯಂತ ಸಾಮಾನ್ಯ ಜನರ ಒಂದು ಮನಸ್ಸಿಗೆ ನಾಟುವ ರೀತಿಯಲ್ಲಿ ಈ ವಿಷಯವನ್ನು ತಿಳಿಸುವ ಉದ್ದೇಶವನ್ನು ನಾವು ಹೊಂದಿದ್ದೇವೆ. ದೇವರಲ್ಲಿ ನಾನು ಇದು ಯಶಸ್ವಿಯಾಗಲಿ ಅಂತ ಪ್ರಾರ್ಥಿಸುವ ಮೂಲಕ ಈ ಒಂದು ಪ್ರಾಸಂಗಿಕವಾಗಿರ್ತಕ್ಕಂಥ ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನಮ್ಮ ನೆಲ ನಮ್ಮ ನುಡಿ ಈ ಸಮಾರಂಭದ ಸಲುವಾಗಿ ಈ ದಿನ ನಮ್ಮ ಈ ತಂಡ ಇಲ್ಲಿ ಸೇರಿದ್ದೇವೆ. ಇದು ತುಂಬಾ ಅಭಿವೃದ್ಧಿ ಹೊಂದಲಿ ಎಂದು ಹಾರೈಸುತ್ತೇವೆ.